ವಿಜಯಪುರ. ವಿದ್ಯಾರ್ಥಿಗಳು ಅವತ್ತಿನ ಕಾರ್ಯವನ್ನು ಓದುವುದು ಬರೆಯುವುದು ಅವತ್ತೆ ಮುಗಿಸಬೇಕು. ಅಗಲೇ ವಿದ್ಯಾರ್ಥಿ ಜೀವನ ಸುಖಕರ ಎಂದು ಪ್ರಗತಿ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಎನ್ ಸತೀಶ್ ಕುಮಾರ್ ಹೇಳಿದರು. ವಿಜಯಪುರ ಪಟ್ಟಣದ ಗಿರಿಜಾ ಶಂಕರ್ ಕಲ್ಯಾಣ ಮಂಟಪದಲ್ಲಿ ಪ್ರಗತಿ ಹೆಣ್ಣು ಮಕ್ಕಳ ಪಿಯು ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಕಾಲೇಜಿನ ಕೆಲಸ ಕಾರ್ಯಗಳನ್ನು ಅಂದೇ ಮುಗಿಸಿ ನಾಳೆ ಎಂದರೆ ಅದು ಹಾಳು ಎಂಬ ಗಾದೆ ಮಾತಿದೆ. ನಮ್ಮ ತಂದೆಯವರು ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಂದು ಪ್ರಗತಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದರು ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಂಜುನಾಥ ಮತ್ತು ಕಾಲೇಜಿನ ಪ್ರಾಂಶುಪಾಲರಾದ ಮಧು ಮತ್ತು ಉಪನ್ಯಾಸಕರು ವಿದ್ಯಾರ್ಥಿಗಳು ಹಾಜರಿದ್ದರು. ಸಾಧನೆ ಮಾಡದವನ ಜೀವನ. ಯಾಕೆ ಈ ಒಂದು ಫ್ರೆಷರ್ಸ್ ಡೇ ಸೆಲೆಬ್ರೇಷನ್ ಅಂದ್ರೆ ಏನಂದ್ರೆ ನೀವೆಲ್ಲ ಉತ್ಸುಕರಾಗಿದ್ದೀರಿ. ಏನು ಸೆಕೆಂಡ್ PUC ಫಸ್ಟ್ PUC ವೆಲ್ಕಮ್ ಮಾಡಿ ಮತ್ತು ಹಲವಾರು ಕಾರ್ಯಕ್ರಮಗಳನ್ನ ಈ ಒಂದು ವೇದಿಕೆ ಕಾರ್ಯಕ್ರಮ ಮುಗಿದ ಮೇಲೆ ಮಾಡಬೇಕು ಅಂತ ಎಲ್ಲ ಸಿದ್ಧರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಪ್ರಾಂಶುಪಾಲರಾದಂತಹ ಮಧುರವರು ಉತ್ತಮವಾದಂತಹ ಮಾತುಗಳಾಡಿದರು. ಅವತ್ತಿನ ಕೆಲಸ ಅವತ್ತೇ ಆಗಬೇಕು ಅಂದರೆ ಏನು, ಅವತ್ತಿನ ಕೆಲಸ ಅವತ್ತೇ ಅಂದರೆ ಪೋಷಕರದು ಅವತ್ತಿನ ಏನು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅದು. ವಿದ್ಯಾರ್ಥಿಗಳಿಗೆ ಏನು ಅಂದರೆ ಅವತ್ತಿನ ವಿದ್ಯಾಭ್ಯಾಸ ಅವತ್ತಿನ ಓದು ಅವತ್ತೇ ಮಾಡಬೇಕು. ನಮ್ಮ ಹಿಂದಿನ ವರ್ಷ ಟಾಪ್ ಬಂದಿದ್ದು ತಮಗೂ ಒಂದೇ ಮಾತಾಡಿ ಅವತ್ತಿನ ವಿದ್ಯಾಭ್ಯಾಸವನ್ನು ಅವತ್ತೇ ಓದಬೇಕು. ಏನು ಅವತ್ತು ಟೀಚರ್ಸ್ ಕಲಿಸ್ಕೊಟ್ಟಿದ್ದಾರೆ ಅದನ್ನು ಅವತ್ತೇ ಮಾಡಬೇಕು. ಮತ್ತು ಏನು ಟೆಸ್ಟು ಮತ್ತು ಮಿಡ್ ಟರ್ಮ್ ಎಕ್ಸಾಮು ಇದನ್ನೆಲ್ಲ ಆಗಿದ್ದಾಗಲೇ ಫಾಲೋಅಪ್ ಮಾಡಿ ಉತ್ತಮವಾದಂಥ ವಿದ್ಯಾಭ್ಯಾಸದ ಜೊತೆಗೆ ಎಲ್ಲ ಚಟುವಟಿಕೆಗಳನ್ನು ಭಾಗವಹಿಸಬೇಕು ಅನ್ನೋದನ್ನು ತಿಳಿಸ್ಕೊಂಡಿದ್ದಾರೆ. ಹಾಗೆ ಪ್ರಾಂಶುಪಾಲರು ಮಾತಾಡ್ತಾ ಅಬ್ದುಲ್ ಕಲಾಂ ಅವರು ಏನು ಅವರ ಒಂದು ಧ್ಯೇಯ ಗುರಿ ಇತ್ತು, ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅವ್ರಿಗೆ ಬೇರೆ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ವಿದ್ಯಾರ್ಥಿಗಳಿದ್ದಾರೆ